ಭಾರತದ ಗಡಿಯಲ್ಲಿ ಈಗ ಏನೋ ನಡೀತಾ ಇದೆ. ದಶಕಗಳಿಂದ ನಡೆಯದ ಬದಲಾವಣೆ ಈಗ ಶುರುವಾಗಿದೆ. ಪಶ್ಚಿಮ ಬಂಗಾಳದ ಆ ಒಂದು ಚುನಾವಣೆ ಇಡೀ ಬಾಂಗ್ಲಾದೇಶದ ನಿದ್ದೆಗೆಡಿಸಿದೆ. ಕೇವಲ ರಾಜಕೀಯ ಅಂದ್ಕೊಂಡ್ರ ಖಂಡಿತ ಇಲ್ಲ. ಗಡಿಯಲ್ಲಿ ಮೊಸಳೆಗಳನ್ನ ಬಿಡ್ತಾರಾ, ವಿಷಪೂರಿತ ಹಾವುಗಳು ಕಾವಲು ಕಾಯ್ತಾವಾ ಅನ್ನುವ ಚರ್ಚೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ನಮ್ಮ ನೆರೆ ರಾಷ್ಟ್ರದಿಂದ ದೊಡ್ಡ ಮಟ್ಟದ ನಿರಾಶ್ರಿತರ ಅಲೆ ಬರಲಿದೆ, ನಾವು ಒಂದಾಗಬೇಕು ಅಂತ ಬಾಂಗ್ಲಾದೇಶದ ಸಂಸತ್ತಿನಲ್ಲಿ ಸಂಸದರು ಎದ್ದು ನಿಂತು ನಡಕ್ತಾ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಅಸ್ಸಾಂ ಮತ್ತು ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದಕ್ಕೂ ಬಾಂಗ್ಲಾದೇಶದ ಈ ಭಯಕ್ಕೂ ಇರುವ ಲಿಂಕ್ ಏನು? ಇವತ್ತು ನಾವು ಇದರ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ದೇಶದಲ್ಲಿ ಚುನಾವಣೆ ನಡೆದರೆ ನಮ್ಮ ದೇಶದ ಜನರಿಗೆ ಕುತೂಹಲ ಇರೋದು ಸಹಜ. ಆದರೆ ಭಾರತದ ಒಂದು ರಾಜ್ಯದ ಚುನಾವಣಾ ಫಲಿತಾಂಶಕ್ಕೆ ಇಡೀ ಬಾಂಗ್ಲಾದೇಶದ ಮೀಡಿಯಾಗಳು ಯಾಕೆ ಅಬೇಸಾಗಿವೆ? ಅಲ್ಲಿನ ಟಿವಿ ಚಾನೆಲ್ಗಳಲ್ಲಿ ನಮ್ಮ ದೇಶದ ರಾಜಕೀಯದ್ದೇ ಚರ್ಚೆ. ಯಾಕಂದ್ರೆ ಅಲ್ಲಿನ ಹಿತಾಸಕ್ತಿಗಳು ನೇರವಾಗಿ ಪಶ್ಚಿಮ ಬಂಗಾಳದ ಜೊತೆ ಬೆಸ್ತುಕೊಂಡಿವೆ. ಇವತ್ತು ನಾವು ಮಾತನಾಡ್ತಿರೋದು ಕೇವಲ ವೋಟ್ ಮತ್ತು ಸೀಟುಗಳ ಬಗ್ಗೆ ಅಲ್ಲ. ಇದು ದೇಶದ ಭದ್ರತೆ, ಅಕ್ರಮ ನುಸುಳುವಿಕೆ ಮತ್ತು ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಘರ್ಷದ ಬಗ್ಗೆ. ಮೊದಲು ನೀವು ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇರೋದು ಬರೀ ಗಡಿಯಲ್ಲ, ಅದು ಭಾವನೆಗಳ ಮತ್ತು ಸವಾಲುಗಳ ಜಾಲ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಈ ಎರಡು ರಾಜ್ಯಗಳು ಬಾಂಗ್ಲಾದೇಶದ ಜೊತೆ ಅತಿ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತವೆ. ಇಲ್ಲಿ ದಶಕಗಳಿಂದ ಇರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಇಲ್ಲೀಗಲ್ ಇಮಿಗ್ರೇಷನ್ ಅಥವಾ ಅಕ್ರಮ ನುಸುಳುವಿಕೆ. ಸಾವಿರಾರು ಜನ ಗಡಿ ದಾಟಿ ಭಾರತಕ್ಕೆ ಬರ್ತಾರೆ, ಅಲ್ಲಿನ ಕಾಡುಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ನೆಲೆಸ್ತಾರೆ ಅನ್ನುವ ದೊಡ್ಡ ಆರೋಪ ಇದೆ. ಈಗೇನಾಗಿದೆ ಅಂದ್ರೆ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋದಲ್ಲೇ ಒಂದು ಮಾತು ಹೇಳಿತ್ತು, ನಾವು ಅಕ್ರಮ ನುಸುಳುವಿಕೆಯನ್ನ ತಡೆಯುತ್ತೇವೆ ಅಂತ. ಅಸ್ಸಾಂನಲ್ಲಿ ಈಗಾಗಲೇ ಬಿಜೆಪಿ ಅಧಿಕಾರದಲ್ಲಿದೆ. ಈಗ ಬಂಗಾಳದಲ್ಲೂ ಬಿಜೆಪಿ ಬಲ ಹೆಚ್ಚಾಗ್ತಾ ಇರೋದು ಬಾಂಗ್ಲಾದೇಶಕ್ಕೆ ಸುನಾಮಿ ಅಪ್ಪಳಿಸಿದಂತಾಗಿದೆ. ಇದು ಕೇವಲ ಮಾತಲ್ಲ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ನಮ್ಮ ಭೂಮಿಯ ಕೊನೆಯ ಇಂಚನ್ನು ಅಕ್ರಮ ನುಸುಳುಕೋರರಿಂದ ಮುಕ್ತಗೊಳಿಸುತ್ತೇವೆ ಅಂತ ಯುದ್ಧ ಘೋಷಣೆಯ ಮಾದರಿಯಲ್ಲೇ ಹೇಳಿಕೆ ನೀಡಿದ್ದಾರೆ. ಇದು ಬಾಂಗ್ಲಾದೇಶದ ಪಾಲಿಗೆ ಬೆಂಕಿಯ ಕೆಂಡದಂತೆ ಕಾಣ್ತಿದೆ. ಬಾಂಗ್ಲಾದೇಶದ ಸಂಸತ್ನಲ್ಲಿ ಅಖ್ತರ್ ಹುಸೇನ್ ಅನ್ನುವ ಸಂಸದರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವರು ನೇರವಾಗಿ ಭಾರತದ ಹೆಸರನ್ನ ಎತ್ತದಿದ್ದರು ನೆರೆ ರಾಷ್ಟ್ರದಿಂದ ಮುಸ್ಲಿಂ ಸಮುದಾಯದವರನ್ನ ಹೊರದಬ್ಬುವ ಮೂಲಕ ದೊಡ್ಡ ಮಟ್ಟದ ನಿರಾಶ್ರಿತರ ಬಿಕ್ಕಟ್ಟು ಸೃಷ್ಟಿಯಾಗುವ ಗ್ಯಾರಂಟಿ ಇದೆ ಅಂತ ಎಚ್ಚರಿಸಿದ್ದಾರೆ. ಯೋಚನೆ ಮಾಡಿ, ಒಂದು ದೇಶದ ಸಂಸತ್ನಲ್ಲಿ ಇಂತಹ ಚರ್ಚೆ ನಡೀತಾ ಇದೆ ಅಂದ್ರೆ ಅವರಿಗೆ ಎಷ್ಟು ಭಯ ಇರಬೇಡ. ಮಯನ್ಮಾರ್ನ ರೋಹಿಂಗ್ಯಾ ಬಿಕ್ಕಟ್ಟು ಬಾಂಗ್ಲಾದೇಶವನ್ನ ಈಗಾಗಲೇ ಹೈರಾಣಾಗಿಸಿದೆ. ಈಗ ಭಾರತದಿಂದಲೂ ಅಂಥದ್ದೇ ಪುಷ್ ಬ್ಯಾಕ್ ಶುರುವಾದರೆ ನಾವು ಆ ಜನರನ್ನ ಎಲ್ಲಿ ಇರಿಸ್ಕೊಳ್ಬೇಕು ಅನ್ನೋದು ಅವರ ಪ್ರಶ್ನೆ. ಈಗ ಅತ್ಯಂತ ರೋಚಕ ವಿಚಾರಕ್ಕೆ ಬರೋಣ. ಗಡಿ ಭದ್ರತೆ ಬಗ್ಗೆ ಒಂದು ಹೊಸ ಮತ್ತು ವಿವಾದಾತ್ಮಕ ಐಡಿಯಾ ಚರ್ಚೆಗೆ ಬಂದಿದೆ. ಎಲ್ಲಿ ಗಡಿಬೇಲಿ ಹಾಕಲು ಸಾಧ್ಯವಿಲ್ಲವೋ, ಅಂದ್ರೆ ನದಿ ಅಥವಾ ಕೆರೆಗಳಿವೆಯೋ, ಅಲ್ಲಿ ಮೊಸಳೆಗಳನ್ನ ಮತ್ತು ವಿಷಪೂರಿತ ಹಾವುಗಳನ್ನ ಬಿಡುವ ಬಗ್ಗೆ ಭಾರತ ಯೋಚನೆ ಮಾಡ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗಾಗಲೇ ವರದಿ ಮಾಡಿವೆ. ಇದು ಕೇಳೋದಕ್ಕೆ ಸಿನಿಮಾ ತರ ಇದ್ರು ಅಕ್ರಮವಾಗಿ ನದಿ ದಾಟಿ ಬರುವವರಿಗೆ ಒಂದು ಭಯ ಹುಟ್ಟಿಸೋದು ಇದರ ಉದ್ದೇಶ ಅಂತೆ. ಡೊನಾಲ್ಡ್ ಟ್ರಂಪ್ ಮೆಕ್ಸಿಕೋ ಗಡಿಯಲ್ಲಿ ಮಾಡಬೇಕೆಂದಿದ್ದ ಈ ಪ್ಲಾನ್ ಈಗ ಭಾರತ ಬಾಂಗ್ಲಾ ಗಡಿಯಲ್ಲಿ ಸೌಂಡ್ ಮಾಡ್ತಿದೆ. ಹ್ಯೂಮನ್ ರೈಟ್ಸ್ ಗ್ರೂಪ್ಗಳು ಇದನ್ನ ವಿರೋಧಿಸ್ತಾ ಇರಬಹುದು, ಆದರೆ ಗಡಿ ಭದ್ರತೆಯ ಗಂಭೀರತೆ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇತ್ತೀಚೆಗೆ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ 20 ಜನ ಅಕ್ರಮ ನುಸುಳುಕೋರರನ್ನ ಹಿಡಿದು ಮತ್ತೆ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಿದ ಫೋಟೋ ಇತ್ತು. ಶರ್ಮಾ ಅವರು ಒಂದು ಕಟುವಾದ ಮಾತು ಹೇಳಿದ್ರು, ಹೊರಟು ಜನರಿಗೆ ಮೃದು ಭಾಷೆ ಅರ್ಥವಾಗಲ್ಲ ಅಂತ. ಈ ಒಂದು ಟ್ವೀಟ್ ಬಾಂಗ್ಲಾದೇಶವನ್ನ ಎಷ್ಟು ಕೆರಳಿಸ್ತು ಅಂದ್ರೆ ಅವರು ಭಾರತದ ರಾಯಭಾರಿಯನ್ನ ಕರೆಸಿ ಪ್ರತಿಭಟನೆ ದಾಖಲಿಸಿದ್ರು. ಇಂತಹ ಹೇಳಿಕೆಗಳು ಎರಡು ದೇಶಗಳ ಸಂಬಂಧವನ್ನ ಹಾಳು ಮಾಡುತ್ತೆ ಅಂತ ಅವರು ವಾದಿಸ್ತಾರೆ. ಆದರೆ ಭಾರತದ ಮಾಜಿ ಡಿಪ್ಲೊಮ್ಯಾಟ್ಗಳು ಹೇಳೋದೇ ಬೇರೆ. ಅಕ್ರಮ ನುಸುಳುವಿಕೆ ಅನ್ನೋದು ಒಂದು ನೈಜ ಸಮಸ್ಯೆ, ಅದನ್ನ ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ಅವರು ಬಾಂಗ್ಲಾದೇಶದ ಪ್ರತಿಕ್ರಿಯೆಯನ್ನ ಅನಗತ್ಯ ಅಂತ ಕರೆದಿದ್ದಾರೆ. ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಹೊಂದುತ್ತಿದೆ ಅಂದ್ರೆ ಇಲ್ಲಿಂದ ಯಾರು ಅಕ್ರಮವಾಗಿ ಭಾರತಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ. ಶೇಖ್ ಹಸೀನಾ ಅವರ ಕಾಲದಿಂದಲೂ ಬಾಂಗ್ಲಾದೇಶ ಈ ಸತ್ಯವನ್ನ ಒಪ್ಪಿಕೊಳ್ಳುತ್ತಲೇ ಇಲ್ಲ. ಇದು ಬಾಂಗ್ಲಾದೇಶದ ಅಧಿಕೃತ ನಿಲುವು. ಆದರೆ ಅಸ್ಸಾಂ ಸಿಎಂ ಫೋಟೋ ಸಮೇತ ಪುರಾವೆ ನೀಡಿದಾಗ
ಅವರಿಗೆ ಅದು ಬಹಳ ನೋವುಂಟು ಮಾಡಿದೆ. ಯಾಕಂದ್ರೆ ಅದು ಅವರ ಸುಳ್ಳನ್ನ ಜಗತ್ತಿನ ಮುಂದೆ ಬಯಲು ಮಾಡಿದಂತಾಗಿದೆ. ಭಾರತದ ಜಮೀನುಗಳಲ್ಲಿ ಅಕ್ರಮವಾಗಿ ನೆಲೆಸಿರುವವರನ್ನ ಗುರುತಿಸಿ ವಾಪಸ್ ಕಳಿಸುವ ಪ್ರಕ್ರಿಯೆ ಈಗ ವೇಗ ಪಡೆದುಕೊಳ್ತಾ ಇದೆ. ಸ್ನೇಹಿತರೆ, ನಾವು ಮೊದಲೇ ಹೇಳಿದಂತೆ ಇಲ್ಲೀಗಲ್ ಇಮಿಗ್ರೇಷನ್ ಅನ್ನೋದು ಕೇವಲ ಭಾರತದ ಸಮಸ್ಯೆ ಅಲ್ಲ. ಅಮೆರಿಕ ಮತ್ತು ಮೆಕ್ಸಿಕೋ ನಡುವೆ ಇದೇ ಸಮಸ್ಯೆ ಇದೆ. ಯುರೋಪ್ ಮತ್ತು ಆಫ್ರಿಕನ್ ದೇಶಗಳ ನಡುವೆ ಕೂಡ ಇದೇ ರೀತಿಯ ಕಿರಿಕಿರಿ ಇದೆ. ಒಮ್ಮೆ ಒಬ್ಬ ವ್ಯಕ್ತಿ ಅಕ್ರಮವಾಗಿ ದೇಶದೊಳಗೆ ನುಗ್ಗಿ ಮಿಕ್ಸ್ ಆಗಿ ಹೋದ್ರೆ ಅವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸೋದು ಪ್ರಪಂಚದ ಅತ್ಯಂತ ಕಠಿಣ ಕೆಲಸ. ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಈ ಅಕ್ರಮ ನುಸುಳುವಿಕೆಯನ್ನ ದೊಡ್ಡ ಚುನಾವಣಾ ವಿಷಯವನ್ನಾಗಿ ಮಾಡಿತ್ತು. ಜನ ಕೂಡ ಇದಕ್ಕೆ ಬೆಂಬಲ ನೀಡಿದ್ದಾರೆ ಅನ್ನೋದು ಫಲಿತಾಂಶದಿಂದ ಕಾಣ್ತಿದೆ. ಆದರೆ ಈಗಿರುವ ದೊಡ್ಡ ಪ್ರಶ್ನೆ ಅಂದ್ರೆ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟ ಭರವಸೆಯನ್ನ ಈಡೇರಿಸುತ್ತಾ ಮುಂದಿನ 5 ವರ್ಷಗಳಲ್ಲಿ ಅಕ್ರಮ ನುಸುಳುಕೋರರ ಪತ್ತೆ ಹಚ್ಚುವಿಕೆ ನಿಜವಾಗಿಯೂ ನಡೆಯುತ್ತಾ ಅಥವಾ ಇದು ಕೇವಲ ಚುನಾವಣಾ ಗಿಮಿಕ್ ಆಗಿ ಉಳಿಯುತ್ತಾ? ಈ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಹಾಗಾದ್ರೆ ಮುಂದೇನಾಗಬಹುದು? ರಾಜತಾಂತ್ರಿಕ ಒತ್ತಡ. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಹಳಸಬಹುದು. ಬಾಂಗ್ಲಾದೇಶ ಈ ವಿಚಾರವನ್ನ ಅಂತಾರಾಷ್ಟ್ರೀಯ ವೇದಿಕೆಗಳಿಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಗಡಿ ಭದ್ರತೆ ಬಿಗಿ, ಗಡಿಯಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಮತ್ತು ಹೊಸ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗಲಿದೆ. ಕಾನೂನು ಸಮರ. ಅಸ್ಸಾಂನಲ್ಲಿ ಇಮಿಗ್ರೆಂಟ್ಸ್ ಎಕ್ಸ್ಪಲ್ಷನ್ ಆಕ್ಟ್ 1950 ಅಂತಹ ಹಳೆಯ ಕಾನೂನುಗಳನ್ನ ಮರುಜೀವಗೊಳಿಸಿ ಅಕ್ರಮವಾಗಿ ನೆಲೆಸಿರುವವರನ್ನ ಹೊರಹಾಕುವ ಕಾನೂನು ಹೋರಾಟ ತೀವ್ರಗೊಳ್ಳಲಿದೆ. ಕೊನೆಯದಾಗಿ ಸ್ನೇಹಿತರೆ, ಇದು ಕೇವಲ ಹಿಂದೂ ಮುಸ್ಲಿಂ ಅಥವಾ ಭಾರತ ಬಾಂಗ್ಲಾ ವಿಚಾರ ಅಲ್ಲ. ಇದು ಒಂದು ದೇಶದ ಸಾರ್ವಭೌಮತ್ವದ ಪ್ರಶ್ನೆ. ಯಾವುದೇ ದೇಶ ತನ್ನ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಆದರೆ ಈ ಪ್ರಕ್ರಿಯೆಯಲ್ಲಿ ಮಾನವೀಯ ಬಿಕ್ಕಟ್ಟು ಸೃಷ್ಟಿಯಾಗದಂತೆ ನೋಡಿಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲು. ಪಶ್ಚಿಮ ಬಂಗಾಳದ ಈ ಬದಲಾವಣೆ ಭಾರತದ ಭೂಪಟದಲ್ಲಿ ಮತ್ತು ಭದ್ರತಾ ವ್ಯವಸ್ಥೆಯಲ್ಲಿ ಎಂತಹ ಬದಲಾವಣೆ ತರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಸ್ನೇಹಿತರೆ, ನಾವೀಗ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ಪ್ರಸ್ತಾಪಿಸಿದ ಆ ಒಂದು ಹಳೆಯ ಕಾನೂನಿನ ಬಗ್ಗೆ ಮಾತನಾಡಲೇಬೇಕು. ಸ್ನೇಹಿತರೆ, ಅಸ್ಸಾಂನಲ್ಲಿ ಜಾರಿಗೆ ಬಂದ 1950ರ ಕಾನೂನಿನ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಇದು ದಶಕಗಳಿಂದ ಧೂಳು ಹಿಡಿದು ಬಿದ್ದಿತ್ತು. ಆದರೆ ಈಗ ಬಿಜೆಪಿ ಸರ್ಕಾರ ಇದನ್ನ ಮತ್ತೆ ಮುನ್ನೆಲೆಗೆ ತರ್ತಾ ಇದೆ. ಯೋಚನೆ ಮಾಡಿ, 1950ರಲ್ಲೇ ಸರ್ಕಾರಕ್ಕೆ ಗೊತ್ತಿತ್ತು ಅಕ್ರಮ ನುಸುಳುವಿಕೆ ಒಂದು ದೊಡ್ಡ ತಲೆನೋವು ಅಂತ. ಆದರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದನ್ನ ಯಾರು ಬಳಸಲೇ ಇಲ್ಲ. ಈಗಿನ ವಿಶೇಷತೆ ಏನಪ್ಪಾ ಅಂದ್ರೆ ಬಿಜೆಪಿ ಕೇವಲ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಸೀಮಿತವಾಗಿಲ್ಲ. ನಮ್ಮ ಅರಣ್ಯಗಳು ಮತ್ತು ಸರ್ಕಾರಿ ಜಮೀನುಗಳನ್ನ ಯಾರು ಒತ್ತುವರಿ ಮಾಡಿಕೊಳ್ಳುವಂತಿಲ್ಲ. ಪ್ರತಿಯೊಂದು ಇಂಚು ಜಾಗವನ್ನ ನಾವು ಬಾಂಗ್ಲಾ ನುಸುಳುಕೋರರಿಂದ ಮುಕ್ತಗೊಳಿಸ್ತೇವೆ ಅಂತ ಅಸ್ಸಾಂ ಸರ್ಕಾರ ತೊಡೆ ತಟ್ಟಿದೆ. ಇದು ಕೇವಲ ಗಡಿ ಭದ್ರತೆಯಲ್ಲ, ಇದು ದೇಶದ ಒಳಗಿನ ಭೂಮಿಯನ್ನ ಉಳಿಸಿಕೊಳ್ಳುವ ಬೃಹತ್ ಕಾರ್ಯಾಚರಣೆ. ಇನ್ನೊಂದು ವಿಚಿತ್ರ ನೋಡಿ, ಬಾಂಗ್ಲಾದೇಶದ ಅಧಿಕೃತ ಸ್ಟ್ಯಾಂಡ್ ಏನಿದೆ ಗೊತ್ತಾ? ನಮ್ಮ ದೇಶ ಈಗಿನ ಸರ್ಕಾರದ ನಾಯಕತ್ವದಲ್ಲಿ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಅಂದ್ರೆ ನಮ್ಮಲ್ಲಿ ಬಡತನವೇ ಇಲ್ಲ, ಹಾಗಾಗಿ ನಮ್ಮ ಜನ ಭಾರತಕ್ಕೆ ಹೋಗುವ ಅವಶ್ಯಕತೆಯೇ ಇಲ್ಲ ಅಂತ ಅವರು ಜಗತ್ತಿನ ಮುಂದೆ ಹೇಳ್ತಾರೆ. ಆದರೆ ವಾಸ್ತವವೇ ಬೇರೆ. ಅಸ್ಸಾಂ ಸಿಎಂ ಇತ್ತೀಚೆಗೆ 20 ಜನ ಬಾಂಗ್ಲಾದೇಶದವರನ್ನ ಹಿಡಿದು ವಾಪಸ್ ಕಳಿಸಿದ ಫೋಟೋಗಳನ್ನು ಹಾಕಿದಾಗ ಬಾಂಗ್ಲಾದೇಶಕ್ಕೆ ಮುಖಭಂಗವಾಯಿತು. ಯಾಕಂದ್ರೆ ಅಲ್ಲಿನ ಸರ್ಕಾರ ಸುಳ್ಳು ಹೇಳ್ತಿದೆ ಅನ್ನೋದು ಜಗತ್ತಿನ ಮುಂದೆ ಸಾಬೀತಾಯಿತು. ಅದನ್ನೇ ಇರಲಿ, ನಾವಾಗ್ಲೇ ಮೊಸಳೆ ಮತ್ತು ಹಾವುಗಳ ಬಗ್ಗೆ ಹೇಳಿದ್ವಿ. ಇದು ಕೇಳೋಕೆ ಸ್ವಲ್ಪ ಹಾಸ್ಯಾಸ್ಪದ ಅನಿಸ್ಬೋದು, ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನ ಬಹಳ ಗಂಭೀರವಾಗಿ ನೋಡ್ತಿದೆ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಮೊಸಳೆಗಳನ್ನ ಬಿಡುವ ಪ್ಲಾನ್ ಮಾಡಿದ್ರಂತೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಭಾರತದ ಕೆಲವು ಅಧಿಕಾರಿಗಳು ಗಡಿ ಬೇಲಿ ಹಾಕಲು ಕಷ್ಟವಾಗುವ ನದಿ ಪ್ರದೇಶಗಳಲ್ಲಿ ಇಂತಹ ಜಲಚರ ಪ್ರಾಣಿಗಳನ್ನ ಕಾವಲು ಕಾಯಲು ಬಳಸಬಹುದೇ ಅನ್ನುವ ಅತಿರೇಕದ ಐಡಿಯಾವನ್ನ ಕೂಡ ಚರ್ಚೆ ಮಾಡ್ತಿದ್ದಾರೆ. ಇದಕ್ಕೆ ಹ್ಯೂಮನ್ ರೈಟ್ಸ್ ಗ್ರೂಪ್ಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಇದು ಮನುಷ್ಯರ ಪ್ರಾಣಕ್ಕೆ ಸಂಚಾಕಾರ ತರುವ ಕ್ರೂರ ನಡೆ ಅಂತ ಅವರು ಹೇಳ್ತಿದ್ದಾರೆ. ಆದರೆ ಭಾರತದ ತಜ್ಞರು ಹೇಳ್ತಿರೋದು ಒಂದೇ ಪ್ರಶ್ನೆ: ಸಾವಿರಾರು ಕಿಲೋಮೀಟರ್ ಉದ್ದದ ನದಿ ಗಡಿಯನ್ನ ಮನುಷ್ಯರು ದಿನದ 24 ಗಂಟೆ ಕಾಯೋದು ಹೇಗೆ? ತಂತ್ರಜ್ಞಾನ ಸೋತ ಕಡೆ ಇಂತಹ ವಿಚಿತ್ರ ಪ್ಲಾನ್ಗಳು ಹುಟ್ಕೊಳ್ತಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ಸ್ನೇಹಿತರೆ, ಗಡಿಯಲ್ಲಿ ಜನರನ್ನ ಹಿಡಿದು ವಾಪಸ್ ಕಳಿಸೋದು ಅಂದುಕೊಂಡಷ್ಟು ಸುಲಭವಲ್ಲ. ಇತ್ತೀಚೆಗೆ ಭಾರತದ ಹೈ ಕಮಿಷನರ್ ಅವರನ್ನ ಬಾಂಗ್ಲಾದೇಶದ ಸರ್ಕಾರ ಕರೆಸಿಕೊಂಡಿತ್ತು. ನಿಮ್ಮ ಮುಖ್ಯಮಂತ್ರಿಗಳ ಮಾತುಗಳು ನಮ್ಮ ನಡುವಿನ ಸ್ನೇಹಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಬಾಂಗ್ಲಾ ದೂರಿದೆ. ಆದರೆ ಭಾರತದ ಮಾಜಿ ರಾಯಭಾರಿಗಳು ಹೇಳೋದೇ ಬೇರೆ. ಅವರ ಪ್ರಕಾರ ಬಾಂಗ್ಲಾದೇಶದ ಈ ರಿಯಾಕ್ಷನ್ ಅತಿ ಆಯಿತು, ಅದು ಅನ್ನೆಸೆಸರಿ. ಯಾಕಂದ್ರೆ ಅಕ್ರಮ ಒಳನುಸುಳುವಿಕೆ ಅನ್ನೋದು ಒಂದು ಕಟು ಸತ್ಯ. ಅದನ್ನ ಮುಚ್ಚಿಟ್ಟು ಸ್ನೇಹ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ಮುಖ್ಯಮಂತ್ರಿ ತನ್ನ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡಲು ಅಂತಹ ಕ್ರಮ ತೆಗೆದುಕೊಂಡ್ರೆ ಅದರಲ್ಲಿ ತಪ್ಪೇನಿದೆ ಅನ್ನೋದು ಭಾರತದ ಸಮರ್ಥನೆ. ವಿಡಿಯೋದ ಕೊನೆ ಹಂತಕ್ಕೆ ಬರೋಣ. ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಜನ ವೋಟ್ ಹಾಕಿರೋದು
ಅಕ್ರಮ ನುಸುಳುಕೋರರ ಪತ್ತೆ ಹಚ್ಚುವಿಕೆಯ ಭರವಸೆಯ ಮೇಲೆ. ಆದರೆ ಇದು ದೊಡ್ಡ ಸವಾಲು. ಯಾಕಂದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಅಕ್ರಮವಾಗಿ ದೇಶದೊಳಗೆ ನುಗ್ಗಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಮಾಡಿಸಿಕೊಂಡ್ರೆ ಅವರನ್ನ ವಿದೇಶಿ ಅಂತ ಗುರುತಿಸೋದು ಸುಲಭದ ಮಾತಲ್ಲ. ಇದು ಕಾನೂನು ಸಮರವಾಗಲಿದೆ. ಅಮೆರಿಕ ಮತ್ತು ಮೆಕ್ಸಿಕೋ ನಡುವೆ ದಶಕಗಳಿಂದ ನಡೀತಾ ಇರುವ ಈ ಸಮಸ್ಯೆ ಈಗ ಭಾರತ ಬಾಂಗ್ಲಾ ಗಡಿಯಲ್ಲಿ ಹೊಸ ರೂಪು ಪಡೆದುಕೊಳ್ತಾ ಇದೆ. ಬಿಜೆಪಿ ಸರ್ಕಾರ ಮುಂದಿನ 5 ವರ್ಷಗಳಲ್ಲಿ ತನ್ನ ಮ್ಯಾನಿಫೆಸ್ಟೋದ ಭರವಸೆಯನ್ನ ಈಡೇರಿಸುತ್ತಾ ಅಥವಾ ಇದು ಕೇವಲ ಪೇಪರ್ ಮೇಲಿರುವ ಕಾನೂನಾಗಿ ಉಳಿಯುತ್ತಾ ಅನ್ನೋದೇ ಈಗಿರುವ $1 ಮಿಲಿಯನ್ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.